ನನ್ನ ಹೆಸರು ಸೈಯದ್ ಇರ್ಫಾನ್ ಅಂತ. ನೀವು ಹೇಳಿದ್ರಿ ಇವಾಗ ಗುರುಗಳು, ಧರ್ಮದ ಗುರುಗಳು, ಈ ಕಾದಿಯಾನಿ, ಅಹಮದಿ ಈ ಥರ ಇದೆ ನಮ್ಮಲ್ಲಿ. ನಾನು ಅದನ್ನು ನಿಮಗೆ ಅಗ್ರಿ ಮಾಡ್ತೀನಿ, ಅದರಲ್ಲಿ ಏನು ಸಂಶಯ ಇಲ್ಲ. ಬಟ್ ನೀವು ಹೇಳಿದ್ರಲ್ಲ ಕುರಾನ್ನಲ್ಲಿ, ಸೂರೆ ಬಕ್ರಾನಲ್ಲಿ ಈ ಥರ ಎಲ್ಲ ಇದೆ, ಅದನ್ನು ತೆಗಿಬೇಕು ಅಂತ ಹೇಳ್ತಾ ಇದ್ದೀರಲ್ಲ, ಅದು ಈ ಮಾಧ್ಯಮದಿಂದ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ಈ ಜನ್ಮದಲ್ಲಿ ಯಾರ ಕೈಯಿಂದನೂ ಸಾಧ್ಯನೇ ಇಲ್ಲ. ಏನ್ರಿ ಅದು ಮಾತಾಡೋದು? ಏನು ಮಾತಾಡ್ತಾರ್ರಿ? ಯಾವನ್ರಿ ಅವನು? ಯಾಕೆ ಸಾಧ್ಯ ಇಲ್ಲ? ಯಾಕಂದ್ರೆ ಅದಿರೋದು ಸರಿ, ಅವ್ರ ಹತ್ರ ತಪ್ಪು ತಿಳಿವಳಿಕೆ ಇರೋದು. ಇವ್ರು ಹೇಳಿದಾರಲ್ಲ, ಅದರಲ್ಲಿ ತುಂಬಾ ತಪ್ಪೇ ಇದೆ ಅವ್ರದ್ದು. ಇವರು ಸರಿಗೆ ಅರ್ಥ ಮಾಡ್ಕೊಂಡಿಲ್ಲ. ಯಾಕಂದ್ರೆ ಅವ್ರು ಹೇಳ್ತಾ ಇದ್ದಾರೆ ಫಿತ್ನಾ, ಇವ್ರನ್ನ ಕೊಲ್ಬೇಕು ಅಂತ ಹೇಳಿ. ಅದ್ರ ಮುಂದೆದು ಆಯತ್ಗಳಿದೆ. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು, ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ಅದನ್ನ ಅವ್ರು ಓದ್ಬೇಕು ಸರಿಗೆ. ಒಂದು ನಾನಲ್ಲ, ಅವ್ರು ಹೇಳ್ತಾ ಇದಾರಲ್ಲ, ನನ್ನ ಹತ್ರ ಕನ್ನಡನೂ 5 ವರ್ಷದಿಂದ ಪುಸ್ತಕ ಇದೆ, ನಾನು ಅದು ಮಾಡಿದೀನಿ ಇದು ಮಾಡಿದೀನಿ ಅಂದ್ಬಿಟ್ಟು ಇವಾಗ ಸ್ವಲ್ಪ ಹೊತ್ತು ಮುಂಚೆ ಹೇಳಿದ್ರು ಅವರು, ಇದನ್ನ ನಾವು ಮಾಡಿಸ್ತೀವಿ, ನಮ್ಮ ಹತ್ರ ಇದ್ದಾರೆ ಅಂದ್ರೆ ಭಯವನ್ನು ಬಿಡಿ ನಮ್ಗೆ ಆಗ್ತಾ ಇದಾರೆ. ಅವರು ಯೋಗಿ ಇದಾರೆ, ಇಲ್ಲ ಮೇಡಮ್, ಯೋಗಿ ಇದಾರೆ ನಮ್ಮ ಹತ್ರ, ಮೋದಿ ಇದಾರೆ, ಅಮಿತ್ ಶಾ ಬರ್ತಾರೆ ಅಂತ. ಅವರಲ್ಲ, ಅವ್ರ ತರ ಇನ್ನ 10 ಜನ ಬಂದ್ರು ಇದನ್ನ ಮಾಡಕ್ ಆಗಲ್ಲ. बसर भाई तुम्हें मालूम है मैं कौन मालूम है? तेरा बीवी का देवर मियां मत कर इसको। तेरा कुंडी में चर्बी इधर ನಮ್ಗೆ ಗೊತ್ತಿದೆ. ನಾವು ಹೆಮ್ಮೆಯಿಂದ ಹೇಳ್ತೀವಿ, ನಮ್ಮ ಕುರಾನು ಒಂದೊಂದು ಅಕ್ಷರನು ಸತ್ಯ ಸತ್ಯ ಸತ್ಯ. ಒಪ್ಕೊಳ್ಳೋಣ ಸರ್, ನಿಮ್ಮ ಎರಡೂ ಅನುಮಾನಗಳನ್ನ ಅಥವಾ ಅಪನಂಬಿಕೆಗಳನ್ನ ನಾವು ಒಪ್ಪುತ್ತಾ ಒಂದೊಂದಾಗೆ ಹೋಗೋಣ. ಅವ್ರು ಹೇಳಿದ ತಪ್ಪು ಅನ್ನೋದಾದ್ರೆ ನೀವ್ ಹೇಳಿ ಸರಿ ಏನು? ಹಾಗಾದ್ರೆ ಇದೆಲ್ಲ ಎಲ್ಲಿ ಬರ್ತಾ ಇದೆ? ದಾರುಲ್ ಹರಬ್ ಎಲ್ಲಿ ಬರ್ತಾ ಇದೆ? ಫಿದಾಯಿನ್ ಎಲ್ಲಿ ಬರ್ತಾ ಇದೆ? ಸರ್ ತನ್ಸುಜಿದಾ ಎಲ್ಲಿಂದ ಬರ್ತಾ ಇದೆ? ಇದೆಲ್ಲ ಎಲ್ಲಿಂದ ಬರ್ತಿದೆ? ಕುರಾನಲ್ಲಿ ಕೊಲ್ಲು ಅಂತ ಹೇಳಿಲ್ಲ ಅನ್ನೋ ಹಾಗಿದ್ರೆ ಇದು ಎಲ್ಲಿಂದ ಬರ್ತಿದೆ ಅದನ್ನ ಹೇಳಿ ಅಲ್ಲ. ಇನ್ನೂ ನಿನ್ ಜೊತೆಯಲ್ಲಿ ಎಷ್ಟು ಊರಲ್ಲಿ ಹುಚ್ಚ ಒಯ್ಯೋದು ಬ್ಯಾಲೆನ್ಸ್ ಐತೆ ಹೇಳ್ಬಿಡಪ್ಪ. ಹೇಳ್ತಾ ಇದಾರಲ್ಲ, ಇವಾಗ ನಾನು ಪುಸ್ತಕನ ತುಂಬಾ ಒಳಗಡೆಯಿಂದ ಓದಿದ್ದೀನಿ ಅಂದ್ಬಿಟ್ಟು ಇವ್ರಿಗೆ ಅರ್ಥನೇ ಆಗ್ತಾ ಇಲ್ಲ. ಅದು ನಾವು ಅರ್ಥ ಮಾಡಕ್ಕಂತ ಹೇಳಿದ್ರೆ ನಮ್ಮ ಗುರುಗಳ ಹತ್ರ ಅವ್ರಿಗೆ ಕರ್ಕೊಂಡು ಹೋಗಿ ಇವ್ರು ಬರ್ತಾರಾ? ತೋರ್ಸ್ ನಡಿಯೋ, ಎಲ್ಲಿಗೆ ತೋರ್ಸ್ ನಡಿಯೋ, ನಿಮ್ಮ ಮನೆ ತೋರ್ಸ್ ನಡಿಯೋ. ನಿಮಗೆ ಅರ್ಥ ಏನಪ್ಪಾ ಫಿತ್ನಾ ಅಂದ್ರೆ? ಸರ್ ನೋಡಿ, ಫಿತ್ನಾ ಅಂದ್ರೆ ಏನ್ ಗೊತ್ತಾ? ನಿಮ್ಮ ಧರ್ಮದಲ್ಲಿ ಯಾವ್ದಾದ್ರು ಒಂದು ಎಕ್ಸ್ಟ್ರಾ ಅದನ್ನ ಜೋಡಿಸಿ ಇಲ್ದಿರೋದು ಆಪಾದನೆ ಒತ್ತೋದು, ಅದು ಫಿತ್ನಾ ಸರ್. ಅಂದ್ರೆ ಉದಾಹರಣೆಗೆ ಇವಾಗ ನೀವು ಹೇಳಿದ್ರಿ, ಇವಾಗ ಮಸೀದಿ ಅಲ್ಲಾಹ್ ಅಕ್ಬರ್ ಕೂಗ್ತಾರೆ, ಅದನ್ನ ನೀವು ನಂಬ್ಕೋಬೇಕು ಅಂತ ಹೇಳ್ಬಿಟ್ಟು ನಾವು ನಂಬ್ತಾ ಇದ್ದೀವಿ. ಬಟ್ ಅದನ್ನ ಜೊತೆಯಲ್ಲಿ ನೀವು ಇನ್ನೊಬ್ಬರದು ನಂಬಿ ಅಂತಾರಲ್ಲ, ಅದು ಫಿತ್ನಾ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಅಂದ್ರೆ ಅರ್ಥ, ಬಹು ದೇವತಾವಾದಿಗಳು, ಬಹು ವಿಶ್ವಾಸವಾದಿಗಳು ಯಾರಿದ್ದಾರೆ ಅವರು ಫಿತ್ನಾ. ಕರೆಕ್ಟು, ನೀವು ಪರ್ಫೆಕ್ಟ್ ಆಗಿ ಹೇಳಿದ್ರಿ. ಬಹು ವಿಶ್ವಾಸಿಗಳು ಅಂತಂದ್ರೆ ಯಾರು ಹಂಗೆ ಹೇಳಿದಾರಪ್ಪ. ಸೂರೆ ಬಕ್ರಾ ನಂಬರ್ 1, ಸೂರೆ ಬಕ್ರಾ ಅಲ್ ಬಕ್ರಾದ ನಂಬರ್ 191, 193, 193 ಅಂತೂ ತುಂಬಾ ಸ್ಪಷ್ಟವಾಗಿ ಹೇಳುತ್ತೆ, ಫಿತ್ನಾ ಯಾರು ಮಾಡ್ತಾರೋ ಅವರನ್ನ ಕೊಲ್ಲಿ. ಆನಂತರ ನೆಕ್ಸ್ಟ್ ಏನ್ ಹೇಳ್ತಾರೆ ಗೊತ್ತಾ? ಎಲ್ಲಿಯವರೆಗೂ ಅಲ್ಲಾಹನ ಪೂಜೆ ಆರಂಭವಾಗುವುದಿಲ್ಲವೋ ಅಲ್ಲಿವರೆಗೂ ಈ ಹೋರಾಟ ನಡೀಲಿ ಅಂತ. ಅಂದ್ರೆ ಅರ್ಥ ಏನು? ಬೇರೆ ಯಾರ್ಯಾರನ್ನ ಪೂಜೆ ಮಾಡ್ತಾರೆ, ನೀವು ಹೇಳಿದ್ ಕರೆಕ್ಟು, ಇನ್ನೊಬ್ಬರನ್ನ ಜೋಡಿಸೋದು ಅದು ತಪ್ಪು ಅಂತ. ನಾನು ಹೇಳೋದು, ನಿಮ್ಮ ಧರ್ಮವನ್ನ ನನ್ನ ಮೇಲೆ ಯಾಕೆ ಹೇರ್ತೀರಿ? ನಾನು ನನ್ನ ಪಾಡಿಗೆ ಏನೋ ಮಾಡ್ಕೊಂಡಿದ್ದೀನಿ, ನೀವು ನಿಮ್ಮ ಪಾಡಿಗೆ ಮಾಡ್ರಪ್ಪ, ನಾನು ತಪ್ಪು ಅಂತ ಹೇಳಿದ್ದೀನಾ? ನೀವು ಅಲ್ಲಾಹನ ಪೂಜೆ ಮಾಡೋದು ತಪ್ಪು ಅಂತ ನೆವರ್, ನಾನು ಹೇಳೋದಿಲ್ಲ. ನಾನು ಎಲ್ಲರನ್ನೂ ಒಪ್ಕೋತೀನಿ, ನಾನು ಹೇಳ್ತೀನಿ ಅಲ್ಲಾಹ್ ಸರಿ ನೀವು ಮಾಡಿ. ಆದ್ರೆ ನೀವ್ ಯಾಕೆ ಹೇಳ್ತೀರಾ ನೀವ್ ಇದನ್ನ ಮಾಡೋದು ತಪ್ಪು ಅಂತ? ನೀವ್ ಹೇಳ್ತೀರಲ್ಲ ಫಿತ್ನಾ ಅಂದ್ರೆ ಅದೇ ಹೋರಾಟ, ಅದೇ ಅದಕ್ಕೋಸ್ಕರವೇ ಹೋರಾಟ. ಯಾರಾದ್ರೂ ಹೇಳ್ತಾ ಇದಾರಾ ಮುಸ್ಲಿಮ್ಗೆ ಕನ್ವರ್ಟ್ ಆಗಿ ಅಂತ? ಕೊಲ್ತಾರಲ್ಲಪ್ಪ, ನಮಗೆಲ್ಲ ಗೊತ್ತಾಗೋದು. ಅಲ್ಲ ನಂಗೆ ಹೇಳೋದಿಲ್ಲ, ಕೊಂದೇ ಬಿಡ್ತಾರೆ. ನಿಮ್ಗೊಂದು ಸಿಂಪಲ್ ಪ್ರಶ್ನೆ ಸರ್, ನೂಪುರ್ ಶರ್ಮಾ ಅನ್ನೋ ಹೆಸರು ನೆನಪಿದ್ಯಾ ಸರ್? ನೂಪುರ್ ಶರ್ಮಾ ಅಂತ ಹೆಸರು. ಹೌದು, ಕೇಳಿ. ಯಾಕೆ ಸರ್ ಅವ್ರು ಇಷ್ಟ ದಿನ ಆದ್ರೂ ಆಚೆ ಬರ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಅವರು ಒಂದು ಕಮೆಂಟ್ ಮಾಡಿದ್ರು ನಮ್ಮ ಪ್ರಾಫಿಟ್ ಮೇಲೆ. ಕಮೆಂಟ್ ಮಾಡಿದ ಮೇಲೆ ಮನೇಲೇ ಇರಬೇಕಾದ ಅನಿವಾರ್ಯ ಪರಿಸ್ಥಿತಿ, ಆ ಭಯದ ವಾತಾವರಣ ಯಾಕೆ ಬಂದಿದೆ? ಕುರಾನ್ನಲ್ಲಿ ಕೊಲ್ಲು ಅಂತ ಹೇಳಿಲ್ಲ ಅನ್ನೋದಾದ್ರೆ, ಕುರಾನನ್ನ ಓದುವವರು ಕೊಲ್ಲುವ ಮನಸ್ಥಿತಿ ಅವ್ರು ಅಲ್ಲ ಅನ್ನೋದಾಗಿದ್ರೆ, ಒಬ್ಬ ನೂಪುರ್ ಶರ್ಮಾಗೆ ಭಯ ಯಾಕಿರ್ಬೇಕಾಗಿತ್ತು ಮನೆಯಿಂದ ಆಚೆ ಬರ್ಲಿಕ್ಕೆ? ಅದು ಅವರು ಪರ್ಸನಲ್, ಸರಿನಾ? ಅವರು ಒಳ್ಳೇದ್ ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ. ಅವ್ರು ಏನಾದ್ರು ಆ ಥರ ಹೇಳಿದ್ರೆ ಅದು ತಪ್ಪು ಅಂದ್ಬಿಟ್ಟು ಬಂದು ಜನಗಳ ಮುಂದೆ ಕ್ಷಮಿಸ್ಕೊಂಡು ಕೇಳ್ಕೊಂಡು ಬಂದ್ರೆ
ಅಂತಂದರೆ ನೂಪುರ್ ಶರ್ಮಾರ್ನ ಭಡಕಾಯಿಸಲಾಯಿತು. ಹಿಂದೂ ಧರ್ಮದ ಕುರಿತಂತೆ ಒಂದು ಅವಹೇಳನಕಾರಿಯಾದ ಮಾತನ್ನು ಇನ್ನೊಬ್ಬರು ಮಾತಾಡಿದ್ರು, ಮತ್ತು ಮಾತನಾಡಿದನೊಬ್ಬ ಮುಸಲ್ಮಾನ. ನೀವು ಹೆಂಗೆ ಮಾತಾಡಿದಿರಿ? ಫಸ್ಟ್ ಆಫ್ ಆಲ್ ಮಾತನಾಡಿದ ನಂತರ ಆಕೆ ಈ ಕುರಾನ್ನಲ್ಲಿರ್ಬೋದಾಗಿರುವಂಥ, ಪ್ರವಾದಿ ಮಹಮ್ಮದರ ಬದುಕಿನಲ್ಲಿರ್ಬೋದಾಗಿರುವಂಥ ಯಾವುದೋ ಒಂದು ಸಂಗತಿಯನ್ನು ಉಡಾಫೆಯಿಂದ ಮಾತಾಡಿದ್ಲು. ಅಲ್ಲಿಗೆ ಕ್ಲೋಸ್. ಆನಂತರದ ದಿನಗಳಲ್ಲಿ ನಾನು ಅನೇಕ ಮುಸ್ಲಿಂ ಧರ್ಮಗುರುಗಳ ಹತ್ರ ಮಾತನಾಡಿದರೆ ಏನು ಹೇಳಿದ್ರು ಗೊತ್ತಾ? ಆಕೆ ಹೇಳಿದ್ದು ತಪ್ಪಿಲ್ಲ, ನಾನು ಉಮರ್ ಶರೀಫ್ರ ಜೊತೆನೇ ಮಾತಾಡಿದ್ದೀನಿ, ಆದರೆ ಹೇಳಿರುವ ಶೈಲಿ ತಪ್ಪು. ನಾನು ಹೇಳಿದೆ ಹೇಳಿರುವ ಶೈಲಿ ತಪ್ಪು ಅಂತ. ಸರ್ ತನ್ಸೆ ಜುದಾನ, ಇಲ್ಲ ನಾವು ಅದನ್ನು ಸಮರ್ಥಿಸಿಕೊಳ್ಳೋದಿಲ್ಲ. ನೀವು ಸಮರ್ಥಿಸಿಕೊಳ್ಳೋದಿಲ್ಲ ಅಂದ ಮಾತ್ರಕ್ಕೆ ದಿನ ಬೆಳಗಾದರೆ ಅವಳ ವಿರುದ್ಧ ಹೊರಡ್ತಾ ಇರುವಂಥ ಫತ್ವಾಗೆ ಯಾರು ಹೊಣೆ? ಈ ಫತ್ವಾಗಳಾದರೂ ಹೆಂಗಿವೆ? ಆಕೆ ಮನೆಯಿಂದ ಆಚೆ ಬರುವಂತಿಲ್ಲ, ಆಕೆಗೆ ಸೆಕ್ಯೂರಿಟಿ ಕೊಟ್ಟು ಕೂರಿಸಿದ್ದಾರೆ, ಆಕೆ ಎಲ್ಲಾದರೂ ಹೋಗಬೇಕು ಅಂದರೆ 4 ಜನರನ್ನು ತಗೊಂಡು ತಿರುಗಾಡಬೇಕು. ಇವತ್ತು ಜಾಗತಿಕ ಮಟ್ಟದಲ್ಲಿ ಯಾರ್ಯಾರನ್ನ ಕೊಲ್ಲಬೇಕು ಅಂತ ಲಿಸ್ಟ್ ಮಾಡಿದರೆ ಅದರಲ್ಲಿ ನರೇಂದ್ರ ಮೋದಿ, ಯೋಗಿ ಆದಿತ್ಯನಾಥ್, ಅಮಿತ್ ಶಾ ಬಂದ್ರೆ ನೆಕ್ಸ್ಟ್ ನೂಪುರ್ ಶರ್ಮಾ. ಇದು ಆಕ್ಚುಲಿ ಚೆನ್ನಾಗಿದೆ. ಅಲ್ಲೆಲ್ಲೋ ರಾಜಸ್ಥಾನದಲ್ಲಿ ಒಬ್ಬ ಟೈಲರ್ನ ಹೊಡೆದಾಕಿದ್ರು. ಯಾಕೆ ಗೊತ್ತಾ? ನೂಪುರ್ ಶರ್ಮಾನ ಫೋಟೋನ ತಾನು ಸ್ಟೇಟಸ್ ಅಲ್ಲಿ ಇಟ್ಟಿದ್ದ ಅಂತ ಒಬ್ಬ ಟೈಲರ್ನ ಮರ್ಡರ್ ಮಾಡಿಬಿಟ್ರಲ್ಲಪ್ಪ. ಹೃದಯಕ್ಕೆ ಯಾವತ್ತು ವೇದನೆ ಆಗೋದಿಲ್ವೇನ್ರೋ? ಅವಳು ಫೋಟೋ ಇಟ್ಕೊಂಡಿದ್ದೆ ತಪ್ಪ. ಈಗ ನನಗೆ ನೂಪುರ್ ಶರ್ಮಾ ಫೋಟೋ ಇಟ್ಕೊಳ್ಳೋ ಧೈರ್ಯ ಇಲ್ಲ. ಯಾರಿಗೆ ಗೊತ್ತಪ್ಪ? ನೀನ್ ನಾಳೆ ಬಂದು ಸರ್ ತನ್ಸೆ ಜುದಾ, ಗುಸ್ತಾಕಿ ನಬಿ ಕಿ ಏಕಿ ಸಜಾ, ಸರ್ ತನ್ಸೆ ಜುದಾ ಅಂತ ಅಂದ್ಬಿಟ್ರೆ ಏನ್ ಮಾಡ್ಲಿ? ದೇಶ ನಾವು ಕಟ್ಟಿರೋ ದೇಶ ಇದು. ಯೋಚನೆ ಮಾಡಿ. ಹೀಗೆ ಯಾರೋ ಸರಿ ಮಾಡ್ಬೇಕಲ್ಲ ಇದನ್ನ. ನೀವುಗಳು ಬರಬೇಕು, ನಾನಿರೋ ಜಾಗದಲ್ಲಿ ನೀ ಮಾತಾಡಬೇಕು. ಇಲ್ಲಿ ಬಂದು ನಿಂತ್ಕೊಂಡು ನೂಪುರ್ ಶರ್ಮಾ ಯಾರೋ ಇರ್ಬೋದು, ಅವಳೇನೋ ಹಂಗಲ್ಲ. ನೂಪುರ್ ಶರ್ಮಾಗೆ ಹಿಂಗೆ ಮಾಡ್ತಿರೋ ತಪ್ಪು ಯಾವನ್ ಮಾಡ್ತಾನೋ ಮೊದಲು ನನ್ನ ಕತ್ತರಿಸು ಬಾ, ಆಮೇಲೆ ನಿಂಗೆ ಮಾಡು ಅಂತ ಹೇಳ್ಕೊಳ್ಬೇಕಿತ್ತು. ಯಾಕೆ ಹೇಳ್ಕೊಳ್ಳಲ್ಲ ನೀವು? ಎಲ್ಲೋ ಒಂದು ಕಡೆ ನಾನು ಭಾರತದ ಮುಸಲ್ಮಾನರಿಗೆ ಇವತ್ತಿಗೂ ಕೇಳ್ಕೊಳ್ತೀನಿ, ಇಡೀ ಜಗತ್ನಲ್ಲಿ ಮುಸಲ್ಮಾನರಿಗೆ ಹೇಗೆ ಬದುಕಬೇಕು ಎನ್ನುವಂಥ ಆದರ್ಶ ತೋರಿಸಬಲ್ಲಂತ ಯಾವುದಾದ್ರೂ ದೇಶದ ಮುಸಲ್ಮಾನರಿದ್ರೆ ಅವ್ರು ಭಾರತದ ಮುಸಲ್ಮಾನರು ಮಾತ್ರ. ನೀವು ಅದನ್ನೇ ಮಾಡಲಿಲ್ಲ ಅಂತಂದ್ರೆ ಇನ್ಯಾರು ತೋರಿಸ್ಬೇಕು ಆ ಮುಸಲ್ಮಾನರಿಗೆ ಬೆಳಕನ್ನ? ಸೌದಿ ಅರೇಬಿಯಾದವರಾ? ಆ ಸೌದಿ ಅರೇಬಿಯಾದವ್ರು ಆಗಲೇ ಪೊಲಿಟಿಕಲ್ ಇಸ್ಲಾಮಿಗೆ ಬಂದಾಯ್ತು. ಅವರೇ ಶುರು ಮಾಡಿದ್ದು 1970s ಅರಬ್ ನ್ಯಾಷನಲಿಸಮ್ ಅಂತ. ಅವರೇ ಫಂಡ್ ಮಾಡಿದ್ದು ಭಾರತದಲ್ಲಿ ಭಯೋತ್ಪಾದನೆಗೆ. ಇವತ್ತು ಏನ್ ಮಾಡ್ತಿದ್ದಾರೆ ಗೊತ್ತಾ? ಹೆಣ್ಮಕ್ಳಿಗೆ ಡ್ರೈವಿಂಗ್ ಲೈಸೆನ್ಸ್ ಕೊಟ್ಟರು, ಹೆಣ್ಮಕ್ಳಿಗೆ ಬುರ್ಖಾ ಕಂಪಲ್ಸರಿ ಇಲ್ಲ ಅಂದ್ರು, ಹಿಜಾಬ್ ಹಾಕಬೇಕು ಅಂತ ಇಲ್ಲ ಅಂತಂದ್ರು, ಗೌರವಯುತವಾದ ಡ್ರೆಸ್ ಹಾಕೊಂಡು ಹೋಗಿ ಅಂತ ಹೇಳಿದ್ರು. ಹೆಣ್ಮಕ್ಳು ಡ್ಯಾನ್ಸ್ ಮಾಡಬಹುದು, ಹೆಣ್ಮಕ್ಳು ಅಲ್ಲಿ ದೊಡ್ಡ ದೊಡ್ಡ ಲೈವ್ ಕನ್ಸರ್ಟ್ಗಳಿಗೆ ಹೋಗಿ ಕೂತ್ಕೊಳ್ತಾರೆ ಸೌದಿ ಅರೇಬಿಯಾದಲ್ಲಿ. ದೇ ಹ್ಯಾವ್ ಚೇಂಜ್ ದೆಮ್ಸೆಲ್ಸ್. ಆದರೆ ಕರ್ನಾಟಕದಲ್ಲಿ, ಭಾರತದಲ್ಲಿ ಇನ್ನೂ ಕಟ್ಟರ್ಪಂಥಿ.